ಹಾಯ್, ವೆಲ್ಕಮ್ ಟು ಖುಷ್ ಖುಷಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೆಸರು ಕಾಳಿನ ಸಿಹಿ ಬೋಂಡ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೆಸರು ಕಾಳಿನ ಸಿಹಿ ಬೋಂಡ ಮಾಡೋದಕ್ಕೆ ಇಲ್ಲಿ ನಾನು ಒಂದು ಕಪ್ ಅಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ, 1 ಕಪ್ಪು ಬೆಲ್ಲ, 1.5 ಕಪ್ಪು ಮೈದಾ, 7ರಿಂದ 8 ಏಲಕ್ಕಿ ತೊಗೊಂಡಿದ್ದೀನಿ, ಉಪ್ಪು ರುಚಿಗೆ ತಕ್ಕಷ್ಟು, ಅಡುಗೆ ಎಣ್ಣೆ ಹಾಗೂ ಚಿಟಿಕೆ ಅಡುಗೆ ಸೋಡಾನ ತೊಗೊಂಡಿದ್ದೀನಿ. ಹೆಸರು ಕಾಳನ್ನು ಕ್ಲೀನಾಗಿ ತೊಳ್ಕೊಂಡು ಇಲ್ಲಿ 1 ಕಪ್ನಷ್ಟು ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 1.5 ಕಪ್ನಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ 2ರಿಂದ 3 ವಿಷಿಲ್ ಹೊಡೆಸ್ಕೊಳ್ಬೇಕು. ಹೆಸರು ಕಾಳು ಸ್ವಲ್ಪ ಸಾಫ್ಟಾಗಿ ಆಗಬೇಕು. ಅಷ್ಟರಲ್ಲಿ ಒಂದು ಬೌಲಿಗೆ ಮೈದಾನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಚಿಟಿಕೆ ಸೋಡಾ ಹಾಗೂ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ, ಗಂಟಿಲ್ದೆ ಈ ಅದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ. ಕುಕ್ಕರು ಸಹ ತೆಗೆದಿದ್ದೀನಿ ನೋಡಿ. ಹೆಸರು ಕಾಳು ಈ ಅದಕ್ಕೆ ಬೇಯಿಸ್ಕೊಳ್ಬೇಕು. ಇದಕ್ಕೆ 1 ಕಪ್ನಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಗ್ಯಾಸ್ ಆಫಲ್ಲೇ ಇದೆ. ಹೆಸರು ಕಾಳು ಬಿಸಿಗೆ ಬೆಲ್ಲ ಕರಗೋಗುತ್ತೆ. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಬಿಡ್ತಾ ಇದ್ದೀನಿ. ಬಿಸಿಗೆ ಬೆಲ್ಲ ಕರಗೋಗುತ್ತೆ. ಗ್ಯಾಸ್ ಏನು ಆನ್ ಮಾಡೋದು ಬೇಡ. ಇದಕ್ಕೆ ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ತಣ್ಣಗಾದ ಮೇಲೆ. ನೋಡಿ, ಈ ರೀತಿಯಾಗಿ ಸ್ವಲ್ಪ ತರಿಯಾಗಲೇ ಇರಲಿ. ನುಣ್ಣಗೆ ಪೇಸ್ಟ್ ಏನು ಬೇಕಾಗಿಲ್ಲ. ಈ ರೀತಿ ಇದ್ರೆ ಸಾಕು. ಈಗ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ಬಿಸಿ ಆದ ನಂತರ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಹೆಸರು ಕಾಳಿನ ಉಂಡೆನ ಈ ರೀತಿ ಉಂಡೆ ಕಟ್ಕೊಳ್ಬೇಕು. ಸ್ವಲ್ಪ ನೀರಲ್ಲಿ ಕೈ ಅದ್ದಿ ಈ ಥರ ಉಂಡೆ ಮಾಡಿಕೊಂಡು ಮೈದಾ ಹಿಟ್ಟು ಏನು ರೆಡಿ ಮಾಡ್ಕೊಂಡಿರ್ತೀವೋ ಅದರಲ್ಲಿ ಅದ್ದಿ ಈ ಥರ ಎಣ್ಣೆ ಕಾದ್ಮೇಲೆ ಒಂದಾದ ನಂತರ ಒಂದನ್ನು ಬಿಡಬೇಕು. ಸೇಮ್ ಆಲೂಗಡ್ಡೆ ಪಲ್ಯ ಬೋಂಡ ಹೇಗೆ ಮಾಡ್ತೀವೋ ನಾವು ಸೇಮ್ ಅದೇ ರೀತಿ ಪ್ರೋಸೆಸ್ ಇದನ್ನು ಸಹ. ಆದರೆ ಈ ಬೋಂಡ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಆಚೆಗಡೆ ಸ್ವೀಟ್ ಕೊಡಿಸೋ ಬದಲು ಈ ರೀತಿಯಾಗಿ ಮನೆಯಾಗೆ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ಬೋದು. ಅವ್ರಿಗೂ ಸಖತ್ ಇಷ್ಟ ಆಗುತ್ತೆ. ಲೋ ಫ್ಲೇಮ್ನಲ್ಲೇ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು. ಮಕ್ಕಳಿಗೆ ಈ ಬೋಂಡ ತುಂಬ ಇಷ್ಟ ಆಗುತ್ತೆ. ಹೆಲ್ದಿ ಸಹ. ಹೀಟ್ ಆಗಿರೋ ಬಾಡಿ ಹೀಟ್ ಸಹ ಕಡಿಮೆ ಮಾಡುತ್ತೆ ಇದು. ನೋಡಿ, ಇದಾಗಿದೆ. ಕಲರ್ ಚೇಂಜ್ ಆಗಿದೆ. ನೋಡಿದ್ರಲ್ಲ, ಹೆಲ್ದಿಯಾಗಿ ಹೇಗೆ ಸಿಹಿ ಬೋಂಡ ಮಾಡ್ಕೊಳ್ಬಹುದು ಅಂತ. ನೀವು ಮಾಡಿ ಹೇಗಿತ್ತು ಅಂತೇಳಿ ತಿಳಿಸಿ. ಥ್ಯಾಂಕ್ ಯು.